ನಡು ರಸ್ತೆಯಲ್ಲೇ ಮಹಿಳೆಗೆ ಮನಬಂದಂತೆ ಥಳಿತವಾಗಿದೆ. ಬೂಟ್ ಕಾಲಿನಿಂದ ಒದ್ದು ವಿಕೃತಿ ಮೆರೆದ ಬಟ್ಟೆ ಅಂಗಡಿ ಮಾಲೀಕ. ಹಾಡ ಹಗಲೇ ಜನನಿಬಿಡ ರಸ್ತೆಯಲ್ಲಿ ನಡೆದಂತಹ ಕ್ರೌರ್ಯ ಇದು. ಅವೆನ್ಯೂ ರಸ್ತೆಯ ಮಾಯಾ ಸಿಲ್ಕ್ ಸ್ಯಾರೀಸ್ ಅಂಗಡಿ ಮಾಲೀಕ ಮಹಿಳೆ ಅಂಗಡಿಯಲ್ಲಿ ಸೀರೆ ಕದ್ದಿದ್ದಾರೆ ಅಂತ ಹಿಗ್ಗಾಮುಗ್ಗಾ ಥಳಿಸಲಾಗಿದೆ. ನೋವಿನಿಂದ ಅಂಗಲಾಚಿದ್ರೂ ಬಟ್ಟೆ ಶಾಪ್ ಮಾಲೀಕ ಬಿಟ್ಟಿಲ್ಲ. ಆಂಧ್ರದ ಅನಂತಪುರ ಜಿಲ್ಲೆಯ ಹಂಪಮ್ಮ ಎಂಬಾಕೆಗೆ ಥಳಿಸಿದ್ದಾರೆ. ಹಂಪಮ್ಮ ಸೀರೆ ಕದಿಯುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮನಸ್ಸೋ ಇಚ್ಛೆ ಥಳಿಸಿದ ಅಂಗಡಿ ಮಾಲೀಕನನ್ನ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಅಮಾನುಷ ಘಟನೆಯೊಂದು ನಡೆದಿತ್ತು. ಈ ಘಟನೆಗೆ ಸಂಬಂಧಪಟ್ಟಂತೆ ಇದೀಗ ಅಂಗಡಿ ಮಾಲೀಕನನ್ನ ಅರೆಸ್ಟ್ ಮಾಡಲಾಗಿದೆ. ಕಳ್ಳತನ ಮಾಡಿದ್ದಕ್ಕೆ ಆಕೆಯನ್ನ ಹಿಡಿದು ಪೊಲೀಸಿಗೆ ಒಪ್ಪಿಸಬಹುದಾಗಿತ್ತು. ಬಟ್ ಆದರೆ ಅದನ್ನ ಮಾಡದೆ ಮನಬಂದಂತೆ ಥಳಿಸಿದ್ದ. ಬೂಟ್ ಕಾಲ್ನಿಂದ ಒದ್ದು ವಿಕೃತಿಯನ್ನ ಮೆರೆದಿದ್ದಾನೆ. ಹೆಣ್ಣು ಅಂತ ಕೂಡ ನೋಡದೇನೆ ವಿಕೃತಿಯನ್ನ ಮೆರೆದಿದ್ದಾನೆ. ಅವೆನ್ಯೂ ರಸ್ತೆಯ ಮಾಯಾ ಸಿಲ್ಕ್ ಸ್ಯಾರೀಸ್ ಅಂಗಡಿ ಮಾಲೀಕ. ಅಯ್ಯೋ ಸರ್ ಆಯ್ತು ತಗೊಂಡೋಗಿದೆ. ಅಯ್ಯೋ ಸರ್ ಆಯ್ತು ತಗೊಂಡೋಗಿದೆ. ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಮಹಿಳೆಗೆ ಮನ ಬಂದಂತೆ ಬೂಟ್ ಕಾಲ್ನಲ್ಲಿ ಎದೆಗೆ 2-3 ಬಾರಿ ಒದಿತಾನೆ. ಪಾಪ ಆಕೆ ಬೇಡ್ಕೊಳ್ತಾ ಇದ್ದಾಳೆ. ದರದರನೆ ಎಳ್ಕೊಂಡು ಬರ್ತಾ ಇದ್ದಾನೆ ಅಂಗಡಿ ಮಾಲೀಕ. ಎಳ್ಕೊಂಡು ಬರೋದು ಅಲ್ಲದೆ ಆಕೆಗೆ 3-4 ಬಾರಿ ಒದ್ದು ವಿಕೃತಿ ಮೆರೆದಿದ್ದಾನೆ. ನಿಜಕ್ಕೂ ಈ ರೀತಿಯಾದಂತಹ ಘಟನೆ ಈ ಹಿಂದೆ ಎಲ್ಲೂ ಕೂಡ ಆಗಿಲ್ಲ ಅಂತ ಕಾಣಿಸುತ್ತೆ. ಸೊ ಅವೆನ್ಯೂ ರಸ್ತೆಯಲ್ಲಿ ಆಗಿರುವಂತಹ ಘಟನೆ ಇದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಗಡಿ ಮಾಲೀಕನನ್ನ ಅರೆಸ್ಟ್ ಮಾಡಲಾಗಿದೆ.